ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಭಾಳ ದಿವಸದ ನಂತರ ನಾನು ನಿಮಗೆ ವಿಡಿಯೋ ಮಾಡಾಕ್ತೇನೆ. ಮತ್ತು ಎಲ್ಲರೂ ಹೆಂಗಿದ್ದೀರಿ? ಆರಾಮ್ದಿರತ್ತ ಅಂದ್ಕೊಂಡೇನು. ನಾವು ಆರಾಮ್ದೇವು ನೋಡಿ. ನನ್ನ ಕಿಚನ್ ಗಾರ್ಡನ್ನ ಸ್ವಲ್ಪ ಗಾನಿ ಆಗೈತಿ, ಸ್ವಚ್ಛ ಮಾಡಬೇಕಾಗೈತಿ, ಮಾಡೋಕ್ಕಾಗ್ವತ್ತು. ಇವತ್ತು ಸ್ವಚ್ಛ ಮಾಡಬೇಕು, ನಾಳೆ ಸ್ವಚ್ಛ ಮಾಡಬೇಕು ಅಂದ್ಕೋತೀವಿ, ಬಟ್ ಕೆಲಸನೇ ಆಗಂಗಿಲ್ಲ. ಏನರೇ ಮಾಡೋಕ್ಕೆ ಹೋಗೋಣ, ಏನರ ಬೇರೆಯೇ ಕೆಲಸ ಆಗ್ತೈತಿ. ನಡೀರಿ ಇವತ್ತು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಕಡೆ ಬಿಸಿಲು ಸ್ಟಾರ್ಟ್ ಆಗಿದ್ದಾನಿಲ್ರಿ? ನಮ್ಮ ಕಡೆ ಅಂತೂ ಸ್ಟಾರ್ಟ್ ಆಗೈತಿ. ಯಾಕಂದರೆ ನಮ್ಮ ಕಡೆ ಸ್ಟಾರ್ಟ್ ಆದ ಕೂಡಲೇ ರಾಗಿ ಅಂಬ್ಲಿ ಸ್ಟಾರ್ಟ್ ಆಗ್ತೈತಿ ಮನ್ಯಾಗ. ಡೈಲಿ ಪ್ರತಿದಿನ ರಾಗಿ ಅಂಬ್ಲಿ ಬೇಕಾಗ್ತೈತಿ. ದೇಹಕ್ಕೆ ತಂಪಂತ ನಾವು ಅಂಬ್ಲಿ ಕುಡಿಬೇಕು. ಮುಂಜಾನೆ ಅಂಬ್ಲಿ ಮಾಡಿಟ್ಟು ಅಂದ್ರೆ ನಾವು ಊಟ ಟೈಮ್ ತನಂದ್ರೆ ಆರ್ತೈತಿ. ಅದಕ್ಕಾಗಿ ಬೇಗ ಅಂಬ್ಲಿ ಮಾಡಿಡೋದು. ಇಲ್ಲಾರ ಬಿಸಿ ಒಬ್ರೊಬ್ರು ಬಿಸಿನೂ ಇಷ್ಟ ಆಗ್ತೈತಿ, ಬಟ್ ನಾವು ಒಂದು ಸ್ವಲ್ಪ ತಂಪಾಗನ್ನು ಕುಡಿತೇವೆ. ಇದು ನೋಡ್ರಿ, ಸಂಪಿಗೆ ಗಿಡ 2 ಸರ್ತಿ ಹಚ್ಚಿನಿ, ಬಟ್ 2 ಸರ್ತಿ ಗಿಡ ಬರಲಿಲ್ಲ. ಲಾಸ್ಟ್ ಮತ್ತೊಮ್ಮೆ ಹೋದ ಮಳೆಗಾಲಕ್ಕೆ ಹಚ್ಚಿನಿ. ಈಗ ಇಷ್ಟ ಆಗಿ ಒಂದು ಹೂವು ಬಿಟ್ಟೈತಿ. ಎಷ್ಟೋ ದಿನ ಆದ್ಮೇಲೆ ಒಂದು ಹೂವು ಬಂದೈತಿ. ಇದಕ್ಕೆ ಸಂಪಿಗೆನೂ ಅಂತಾರು, ಚಂಪಾ ಅಂತಾರು. ಚಂಪಾ ಆದ ಕೂಡಲೇ ಒಂದು ನೆನಪಾಗ್ತೈತಿ. ನಮ್ಮ ಫ್ರೆಂಡ್ ಒಬ್ರು ಪ್ರೈಮರಿದಾಗ ಫ್ರೆಂಡ್ ಇದ್ದರು, ಅವ್ರಿಗೆ ಚಂಪಾ ಅಂತ ಕರಿತಿದ್ದು, ಅದ ನೆನಪಾಗ್ತೈತಿ. ನಡೀರಿ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ಕೊಂಡು ಇವತ್ತಿಂದ ಅಡುಗೆ ಮಾಡೋನು. ಏನಿಲ್ಲ, ಸಿಂಪಲ್ಲಾಗಿ ಮಾಡಾಕ್ತಾನೆ ಇವತ್ತು. ರೈಸ್, ಪಾಲಕ್ ರೈಸ್. ನೀವು ಅನ್ಬೋದು ಭಾಳ ದಿನ ನಂತರ ವಿಡಿಯೋ ಹಾಕಾಕ್ತೀರಿ, ವಿಡಿಯೋ ಮಾಡತ್ತೀರಿ ಅನ್ಬೋದು. ಬಟ್ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ ವಿಡಿಯೋ ಮಾಡೋಕ್ಕೆ, ಹೀಗಾಗಿ ವಿಡಿಯೋ ಮಾಡ್ತಿರ್ಲಿಲ್ಲ. ತಿನ್ನೋದು ಏನು ಅನಿಸ್ತಿತ್ತು ಅಂದ್ರೆ, ಏನು ಡೈಲಿ ನಮ್ಮದೇ ಹೇಳೋದಾ ಹಿಂಗೆ ಅನಿಸ್ತಿತ್ತು. ಒಂದು ವಿಡಿಯೋ ಮಾಡಿದಂದ್ರೆ ಅದರದಿಂದ ಒಬ್ರಿಗೆ ಏನಾದರೂ ಮಾಹಿತಿ ಸಿಗಬೇಕು, ಏನಾದರೂ ಯೂಸ್ ಆಗಬೇಕು. ಅದಕ್ಕಾಗಿ ಏನು ಮಾಡೋದಾ ಅಂತ ವಿಡಿಯೋ ಹಾಕ್ತಿರ್ಲಿಲ್ಲ ನಾನು. ಡೈಲಿ ನಮ್ದೇನು ಹೇಳೋದಾ, ನಮ್ಮ ಬೇರೆದವ್ರದ್ದು ಹೆಚ್ಚಾಗಿರ್ತೈತಿ, ಅವ್ರದ್ದೇನು ನೋಡೋದಾ ಅನ್ನೋರು ಇರ್ತಾರೆ. ನಮ್ಗೆ ಹೆಚ್ಚಾಗಿತ್ತಪ್ಪ, ಇನ್ನು ಅಕ್ಕಿಂದೇನು ನೋಡಲಿ ಅನ್ನೋದು ಇರ್ತೈತಿ. ಅದಕ್ಕಾಗಿ ಡೈಲಿ ಬ್ಲಾಗ್ ಹಾಕ್ತಿರ್ಲಿಲ್ಲ. ಬಟ್ ಈಗ ಏನರೇ ಒಂದು ಅಂದರೆ ವಿಷಯ ಇಟ್ಕೊಂಡು ವಿಡಿಯೋ ಮಾಡತ್ತೀನಿ ನಾನು. ಅಂದರೆ ನನ್ನ ವಿಡಿಯೋದಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗಲಿ, ಅದರಿಂದ ಏನರ ರೆಸಿಪಿ ಕಲೀಲಿ, ಹೀಗಾಗಿ ಮಾಡತ್ತೀನಿ. ನೋಡೋಣ, ಎಷ್ಟು ಟ್ರೈ ಮಾಡತ್ತೀನಿ ಏನರ ಹೇಳಕ್ಕೆ, ಬಟ್ ನೋಡಬೇಕು. ಮಸ್ತ್ ಪಕ್ಕಿ ಪಾಲಕ್ ಪುಲಾವ್ ರೆಡಿ ಆಗೈತಿ. ನಡೀರಿ ತಿನ್ನೋನು. ನೋಡ್ರಲ್ಲ, ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಏನರ ರೆಸಿಪಿ ಅಥವಾ ಏನರ ಮಾಹಿತಿ ಬಗ್ಗೆನ ಹೇಳಬೇಕು ಅನ್ನೋದೈತಿ ನನಗೆ. ನೆಕ್ಸ್ಟ್ ವಿಡಿಯೋ ಮಾಡ್ರೆ ನೋಡೋನು ಏನೇನು ಆಗ್ತೈತಿ. ಬಟ್ ಟ್ರೈ ಮಾಡತ್ತೀನಿ. ಇಷ್ಟು ದಿವ್ಸ ಮಾಡಿಲ್ಲ, ಬಟ್ ಏನು ಮುಂದೆ ಏನರ ಮಾಡ್ಬೇಕು ಅನ್ನೋದೈತಿ. ನೋಡೋನು. ಮಸ್ತಾಗಿ ಪುಲಾವ್ ತಿಂದ. ನೆಕ್ಸ್ಟ್ ನಂದು ಸಾಡಿ ಡ್ರಿಪ್ಪಿಂಗ್ ಬಂದಿತ್ತು ನನಗೆ. ಸಾಡಿ ಡ್ರಿಪ್ಪಿಂಗ್ ಮಾಡೋಕ್ಕೆ ಅದನ್ನು ಮಾಡಾಕ್ತಿದ್ನಿ. ಮನೇಲಿ ಇರಬೇಕು, ಬಟ್ ಖಾಲಿ ಇದ್ರೆ ಏನೋ ವೇಸ್ಟ್ ಅನ್ನಿಸ್ತೈತಿ. ಏನರ ಮಾಡ್ಕೋತಿದ್ರೆ ಏನೋ ಒಂದು ಖುಷಿ ಅನ್ನಿಸ್ತೈತಿ. ಅದಕ್ಕೆ ಯಾವತ್ತೂ ಯಾರಾದರೂ ಏನರ ಮಾಡ್ಕೋತಿರ್ರಿ. ಮನ್ಯಾಗ ಟೈಮ್ ಹಂಗೆ ಹಿಂಗೆ ತೆಗೋದು ಬ್ಯಾಡ ಅನ್ನೋದಷ್ಟು. ನಮ್ಮ ಲೈಫ್ದಾಗ ನಾವು ಬ್ಯುಸಿ ಆದ್ರೆ ನೆಕ್ಸ್ಟ್ ಏನೂ ತಲೆಯಾಗ ಅದಾಯಿತು ಇದಾಯಿತು ಅನ್ನೋದು ಏನೂ ಬರೋಂಗಿಲ್ಲ. ಯಾವತ್ತೂ ಕಿಚನ್ದಾಗ ಬಾಂಡೆ ತೊಳಿ, ಅಡುಗೆ ಮಾಡು, ಬಟ್ಟೆ ಒಗಿ ಇದ್ರೊಳಗೆ ಇರಬೇಡ್ರಿ. ಏನರ ಒಂದು ಇದೆಲ್ಲ ಮುಗಿಸಿ ಮತ್ತು ಏನರ ಮಾಡಬೇಕು ಅನ್ನೋದು ಇರಲಿ.
ಇಲ್ಲಾದರೆ ಬರೀ ಕಿಚನ ಅಡಿಗೆ ಇಷ್ಟ ಅಂದ್ರೆ ನಮಗೆ ಬೆಲೆ ಇರಂಗಿಲ್ಲ ಅನ್ನೋದಷ್ಟೆ. ಒಟ್ಟಿನಲ್ಲಿ ಏನರೇ ಮಾಡ್ಕೋತಿರಬೇಕು, ಆರಾಮಿರಬೇಕು, ಮಜಾದಾಗಿರಬೇಕು ಅಷ್ಟೆ. ಇದನ್ನೆಲ್ಲ ಮುಗಿಸ್ಕೊಂಡು ನಂದು ಮತ್ತೊಂದು ಕೆಲಸ ಇತ್ತು. ಏನಂದ್ರೆ ಎಂಬ್ರಾಯ್ಡರ್ ಮಾಡ್ತೇನೆ ನಾನು. ಎಂಬ್ರಾಯ್ಡರ್ ಮಾಡೋದು ಬ್ಲೌಸ್ ಬಂದಿದ್ದು ಹೆಂಗಿತ್ತು ನೋಡಿರಿ. ಬಂತಂದ್ರೆ ಒಮ್ಮೆ ಬರ್ತಾವೆ, ಬರಲಿಲ್ಲ ಅಂದರೆ ಏನೂ 1-2 ದಿನ ಏನೂ ಇರೋಂಗಿಲ್ಲ. ಬಂದು ಅಂದರೆ ಕಂಟಿನ್ಯೂ 4-5 ಬ್ಲೌಸ್ ಬರ್ತಾವೆ. ಬರಲಿಲ್ಲ ಅಂದರೆ 2 ದಿನ ಆರಾಮಿರ್ತೀವಿ. ಈಗ ನೋಡಿರಿ ಕಂಟಿನ್ಯೂ ಬಂದವು. ಎಲ್ಲ ಕೆಲಸ ಬಿಟ್ಟು ಇದನ್ನು ಮಾಡಬೇಕಾಗ್ತೈತಿ. ಯಾಕಂದರೆ ಅರ್ಜೆಂಟ್ ಬಂದಿರ್ತಾವೆ, ಅವ್ರಿಗೂ ಅರ್ಜೆಂಟ್ ಕೊಡಬೇಕಾಗ್ತೈತಿ. ಅದಕ್ಕಾಗಿ ನಮ್ಮ ಏನರ ಕೆಲಸ ಇದ್ದು ಅಂದರೆ ಪೆಂಡಿಂಗ್ ಇಟ್ಟು ಅವರು ಮಾಡಿ ಕೊಟ್ಟಿರ್ತೇನೆ ನಾನು. ಮತ್ತು ಈ ಮಷಿನ್ ಬಗ್ಗೆ ಮಾಹಿತಿ ಅದು ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆನೂ ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಥವಾ ನನ್ನ ವಿಡಿಯೋದಿಂದ ಸ್ವಲ್ಪ ಆದರೂ ಏನಾದರೂ ಮಾಹಿತಿ ನಿಮಗೆ ಸಿಕ್ಕಿತ್ತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಒಂದು ಹೊಸ ಮಾಹಿತಿ ತೊಗೊಂಡೆ. ಬಾಯ್.